ಕಾಂಗ್ರೆಸ್ಗೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ರಾಜೀನಾಮೆ ಹಿನ್ನೆಲೆಯಲ್ಲಿ ನಾಳೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಭೇಟಿಯಾಗ್ತೀನಿ ಅಂತ ಚಿಕ್ಕೋಡಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಹುಕ್ಕೇರಿ ಸಮಸ್ಯೆ ಬಗೆಹರಿಸುವಂತೆ ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆಷ್ಟೇ ಹೇಳಿಕೆ ಕೊಟ್ಟಿದ್ದ ಪ್ರಕಾಶ್ ಹುಕ್ಕೇರಿ ಎಸ್.ಎಂ. ಕೃಷ್ಣ ಎಲ್ಲಿಗೆ ಹೋಗ್ತಾರೋ ನಾನು ಅಲ್ಲಿಗೆ ಹೋಗ್ತೀನಿ, ನನಗೆ ಅವರು ಅತ್ಯಂತ ಆಪ್ತರು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಮತ್ತೊಮ್ಮೆ ಮಾತನಾಡಿರುವ ಪ್ರಕಾಶ್ ಹುಕ್ಕೇರಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನ ಮಾಡಿಕೊಳ್ತೀನಿ ಅಂತ ಕೂಡ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಸುಮಾರು 29 ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇನೆ. ಈಗ ನಾವು ಕಾಂಗ್ರೆಸ್ ಪಕ್ಷ ಬಿಡ್ತೇವೆ ಅಂತಿಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಎಸ್.ಎಂ. ಕೃಷ್ಣ ವಾಪಸ್ ಬರಬೇಕು. ನಾನು ಇವತ್ತು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ನಾಳೆ ಮೇಡಮ್ ಸಿಕ್ಕರೆ ಮೇಡಮ್ಗೂ ಭೇಟಿ ಆಗ್ತೀನಿ, ಮೇಡಮ್ಗೂ ವಿನಂತಿ ಮಾಡ್ಕೋತೀನಿ, ಮೇಡಮ್ ದಯವಿಟ್ಟು ನೀವು ಕರೆದು ಮಾತಾಡಿ ಅಂತ. ನಮ್ದೇನು ಶಕ್ತಿಗೆ ದೇವ್ರು ಕೊಟ್ಟಿದ್ದಾನೆ, ಆ ಶಕ್ತಿಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ತೀವಿ.